ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರೆಲ್ಲ ಸೇರ್ತಾರೆ ಅವರ ಪೈಕಿ ಅಪ್ಪರ್ ಹ್ಯಾಂಡ್ ನಮ್ಮದು ಇರಬೇಕು ಅನ್ನೋ ಸಿದ್ದರಾಮಯ್ಯನವರ ಹಠ ಇದೆಯಂತೆ. ಅದರಲ್ಲೂ ಎಸ್ಪೆಷಲಿ ಮಲ್ಟಿಪಲ್ ಪವರ್ ಸೆಂಟರ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿಯ ಪ್ರಯತ್ನಗಳಿದೆಯಂತೆ. ಬಿ ಕೆ ಹರಿಪ್ರಸಾದ್ ಅವರನ್ನ ಕೇವಲ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾತ್ರವಲ್ಲ, ಡಿ ಕೆ ಶಿವಕುಮಾರ್ ಅವರಿದ್ದಂತೆಯೇ DCM ಮಾಡಿ ಅನ್ನೋ ಒಂದು ಆಗ್ರಹ ಕೂಡ ಇಟ್ಟಿದ್ದಾರೆ. ದಿಸ್ ಇಸ್ ಮೇಕಿಂಗ್ ದ ಕೇಸ್ ಮೋರ್ ಕಾಂಪ್ಲೆಕ್ಸ್ ಅನ್ನೋ ರೀತಿಯಲ್ಲಿ ಅಂತೆ ಕಂತೆ ಸುದ್ದಿ, ಸೋರ್ಸ್ ಬೇಸ್ ಸುದ್ದಿ, ಕೆಲವೊಂದ್ಸತಿ ಅದು ನಿಜ ಕೂಡ ಆಗಿರಬಹುದು. ಹಾಗಾಗಿ ಒಂದು ಕೆಪಿಸಿಸಿ ಅಧ್ಯಕ್ಷರು ಮಂತ್ರಿ ಆಗಬೇಕು ಅನ್ನುವಂತಹ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿರೋದು ನಿಜ. ಅವರು ಅದಕ್ಕೆ ಕೊಡ್ತಿರುವಂತಹ ಕಾರಣ ಏನು ಅಂತಂದ್ರೆ, ಒಂದು ಅವರಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ, ಪವರ್ ಇತ್ತು ಅಂತಂದ್ರೆ ಪಾರ್ಟಿ ಕೋಆರ್ಡಿನೇಟ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ವಾದವನ್ನು ಮುಂದಿಡ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ನಿರ್ಗಮನದಿಂದ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಮಹದೇವಪ್ಪ ಅವರಿಗೆ ಅಥವಾ ಬೇರೆಯವರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಎನ್ನುವಂತಹ ಗೊಂದಲ ಇರುವಂತಹ ಸಂದರ್ಭದಲ್ಲಿ ಅಹಿಂದ ವರ್ಗದ ಪರ್ಯಾಯ ನಾಯಕರಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನ ಸ್ಟ್ರಾಂಗ್ ಆಗಿ ತಾವು ನೇಪಥ್ಯಕ್ಕೆ ಸರಿದಂಥ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಒಂದು ಬಣ ಪ್ರಬಲವಾಗಿ ಪ್ರಯತ್ನ ನಡೆಸ್ತಿರೋದು ಮತ್ತು ಅವರಿಗೆ ಹಿಂದುಳಿದ ವರ್ಗಗಳ ಖಾತೆಯೇ ಬೇಕಾಗುತ್ತೆ ಅನ್ನುವಂತಹ ಪ್ರಯತ್ನವನ್ನೂ ಕೂಡ ಮಾಡ್ತಿರೋದು ನಿಜ. ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿ ಅವರು ಅಲ್ಲಿ ಆ ಜವಾಬ್ದಾರಿಯನ್ನ ಯಾಕಾಗಿ ತಗೋಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಸಿದ್ದರಾಮಯ್ಯನವರು ನಿರ್ಗಮನಕ್ಕೆ ಮೊದಲು ತರಾತುರಿಯಲ್ಲಿ ಪಡೆದುಕೊಂಡಂತಹ ಆಯೋಗದ ವರದಿ, ಹಿಂದುಳಿದ ವರ್ಗಗಳ ಆಯೋಗದ ವರದಿ ಆ ಇಲಾಖೆಗೆ ಬರುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಥವಾ ಅದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸೋದು ಅಥವಾ ಒಂದು ಸಮುದಾಯಗಳನ್ನ ಸುಧಾರಣೆಗೆ ಆ ಕಮಿಷನ್ ರಿಪೋರ್ಟ್ ಅನ್ನ ಬಳಸೋದು ಅದು ಸಿದ್ದರಾಮಯ್ಯನವರ ಮುಖ್ಯವಾದ ಉದ್ದೇಶ ಆದಂತಿದೆ. ಇದು ಕೂಡ ಆಗ್ತಿದೆ. ಇದು ನಂಬರ್ 1. ನಂಬರ್ 2, ಕೆಪಿಸಿಸಿ ಅರಮನೆ ಆವರಣದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡ್ಬಿಟ್ಟು ಜನರಲ್ ಬಾಡಿ ಮೀಟಿಂಗು, ಜಿಲ್ಲಾಧ್ಯಕ್ಷರು, ಜನರಲ್ ಸೆಕ್ರೆಟರಿ, ಪದಾಧಿಕಾರಿಗಳು ಮೀಟಿಂಗ್ ಅಲ್ಲಿ ಸಮನ್ವಯ ಸಮಿತಿ ರಚನೆ ಒನ್ ಆಫ್ ದಿ ರೆಸೊಲ್ಯೂಷನ್. ಈಗ ಕ್ಯಾಬಿನೆಟ್ ಸಂದರ್ಭದಲ್ಲಿ ಅವರು ಹರಿಪ್ರಸಾದ್ ಅದನ್ನ ಬ್ರೀಫ್ ಮಾಡಿದ್ದಾರೆ, ಮತ್ತೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ನಡುವೆ ಕೋಆರ್ಡಿನೇಷನ್ಗೆ ಒಂದು ಸಮಿತಿ, ನಮ್ದಲ್ಲ ಒಪಿನಿಯನ್ ಇದು ಕೆಪಿಸಿಸಿ ರೆಸೊಲ್ಯೂಷನ್ ತಗೊಂಡಿರೋದು. ಹೀಗಾಗಿ ಆ ಸಮನ್ವಯ ಸಮಿತಿ ಏನಾದರೂ ರಚನೆ ಆಗುವ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ನಡೆಯುತ್ತಾ, ಒಂದು ವೇಳೆ ರಚನೆ ಆದ್ರೆ ಆ ಸಮಿತಿಯ ಅಧ್ಯಕ್ಷರು ಯಾರಾಗ್ತಾರೆ ಮತ್ತು ಸಮಿತಿಯ ಸ್ವರೂಪ ಏನಿರುತ್ತೆ, ಒಂದು ಯಾಕಾಗಿ ಆ ಸಮಿತಿ ಮತ್ತು ಯಾರಿಗಾಗಿ ಆ ಸಮಿತಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಹೀಗಾಗಿ ಇದೊಂದು ಮೋಸ್ಟ್ ಸಿಗ್ನಿಫಿಕೆಂಟ್ ಆದಂತಹ ಒಂದು, ಇವತ್ತಲ್ಲದೆ ಹೋದ್ರು ನಾಳೆ ಅದು ಮತ್ತೆ ರೈಸ್ ಆದ್ರೂ ಆಗ್ಬೋದೇನೋ ಗೊತ್ತಿಲ್ಲ, ಆಯ್ತಾ. ಆಮೇಲೆ ಡ್ರಾಟಿಗೆ ಸಂಬಂಧಿಸಿದಂತೆ ಇಲ್ಲಿ ಚರ್ಚೆ ಸಾಕಷ್ಟು ಆಗ್ತಾ ಇತ್ತು. ಒಂದು, ಕ್ಯಾಬಿನೆಟ್ ಅಲ್ಲಿ ಈಗ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇಲ್ಲ, ಇರಬೇಕಿತ್ತು, ಮತ್ತೆ 42 ದಿನ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ಗೆ ಲೇಟ್ ಆಯಿತು. ಇದಲ್ಲ, ಅದಕ್ಕೆ ಹೈಕಮಾಂಡ್ ಕಲ್ಚರ್ ತುಂಬಾ ಬಲವಾಗಿ ಕಾರಣ. ಯಡಿಯೂರಪ್ಪ ಅವರು 1 ತಿಂಗಳ ಅವಧಿನಲ್ಲಿ ನಾವು ಅದನ್ನು ರಿಪೋರ್ಟ್ ಮಾಡಿದ್ದೀವಿ. ಅವಾಗ ಪ್ರವಾಹ ಇದ್ರೂ ಆ ಮನುಷ್ಯ ಮಾಡಿದ ರೀತಿ ಅಂತೂ ಅದ್ಭುತವಾಗಿತ್ತು. ಯಡಿಯೂರಪ್ಪ ಅವರು ಸಿಂಗಲ್ ಮ್ಯಾನ್ ಆರ್ಮಿ, ಆ ಪ್ರವಾಹನೇ ನಿಲ್ಲಿಸ್ಬಿಡ್ತಾರೇನೋ ಅನ್ನೋ ರೇಂಜಿಗೆ ಅವರು ಕೆಲಸನ ಮಾಡಿ ನನಗೆ ಅವ್ರ ಬಗ್ಗೆ ಲಾಟ್ ಆಫ್ ಈ ವಿಚಾರದಲ್ಲಿ ಅಪ್ರಿಸಿಯೇಷನ್ ಇದೆ. ಇಲ್ಲಿ ಇಂಪಾರ್ಟೆಂಟು ಸಚಿವರು ದಂಡಿದೆ. ಆಮೇಲೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತುಮಕೂರು ಡ್ರಾಟ್ ಏರಿಯಾ ಆಗುತ್ತೆ, ಪರಮೇಶ್ವರು ಇನ್ಚಾರ್ಜ್ ಇರ್ತಾರೆ, KH ಮುನಿಯಪ್ಪ ಬಳ್ಳಾರಿ ವಿಜಯನಗರ, ಆಮೇಲೆ ರೆಡ್ಡಿ ರಾಮಲಿಂಗಾರೆಡ್ಡಿ ಮಂಡ್ಯ, MB ಪಾಟೀಲ್ ವಿಜಯನಗರ ಬಾಗಲಕೋಟೆ ಇನ್ಚಾರ್ಜು, ಆಮೇಲೆ ಬೀದರು ಖಂಡ್ರೆ, ಅದು ಕೂಡ ಈಗ ಬರದಿಂದ ಕಂಗಾಲಾಗಿರುವಂತಹ ರಾಜ್ಯ 141 ತಾಲೂಕುಗಳು, ಪ್ರೈಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿ ಬರೆದಿರುವ ತಾಲೂಕುಗಳಲ್ಲಿ ಈ ವ್ಯಾಪ್ತಿನಲ್ಲಿ ಸರ್ಕಾರವೇ ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ, ಹಾವೇರಿ, ಶರಣ್ ಪ್ರಕಾಶ್ ಪಾಟೀಲ್ ರಾಯಚೂರು, ಕೊಪ್ಪಳ ಮಂತ್ರಿಗಳಿದ್ದಾರೆ. ಏನ್ ಮಾಡ್ತಿದ್ದಾರೆ? ಎಷ್ಟು ಸರಿ ಡ್ರಾಟ್ ಏರಿಯಾಗೆ ವಿಸಿಟ್ ಮಾಡಿದ್ದಾರೆ. ಈಗ CM ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು, ಆಮೇಲೆ ಸೆಂಟ್ರಲ್ಗೆ ಪತ್ರ ಬರೆದ್ರು, ಬೇರೆ ಬೇರೆ ಬೆಂಗಳೂರ್ದು ಇವು ಮೀಟಿಂಗ್ ಎಲ್ಲ ಮಾಡಿದ್ರು. ಈಗ ಜಿಲ್ಲಾ ಉಸ್ತುವಾರಿಗಳು ಅಂತ ಇವರು ಕೊಟ್ಟ ಮೇಲೆ ಮತ್ತು ಇವರ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಬರ ಬಂದಿದೆ, ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟೆಡ್ ಮಳೆ ಬಂದಿಲ್ಲ. ಹೀಗಾಗಿ ಈ ಮಂತ್ರಿಗಳು ವಿಸಿಟ್ ಮಾಡಿದಾರಾ?
ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಬೋರ್ವೆಲ್ ಕೊರೆಯೋದಕ್ಕೆ ಜಾಗಗಳನ್ನ ಗುರುತಿಸಿದಾರ, ಕೆಲಸ ಶುರುವಾಗಿದ್ಯಾ? ಅಲ್ಲಿ ಹಣ ಬಿಡುಗಡೆ ಆಗಿದ್ಯಾ? ಹಣ ಬಿಡುಗಡೆ ಆಗಿದ್ರೆ ಅಲ್ಲಿ ಏನಾದ್ರು ಆಕ್ಷನ್ ಪ್ಲಾನ್ ರೂಪಿಸಿದಾರ? ಎಷ್ಟು ಸರಿ ವಿಸಿಟ್ ಮಾಡಿದ್ದಾರೆ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಫೀಸರ್ಸ್ ಎಷ್ಟು ಸರಿ ಹೋಗಿದ್ದಾರೆ? ಇದು ಉತ್ತರ ಕೊಡ್ಬೇಕಿದು. ನಮಗೆ ಹೊಸ ಕ್ಯಾಬಿನೆಟ್ ಬರಲಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಬರಲಿ, ಸಂತೋಷ. ಈಗೇನೋ ಖರ್ಗೆ ಅವ್ರದ್ದು ಒಂದು ಇನ್ಸಿಡೆಂಟ್ ಆಯ್ತು, ಓಕೆ, ಅದು ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಬೇಡ. ಒಂದ್ 2-3 ದಿನದಲ್ಲಿ ಏನು ಆಕಾಶ ಕಳಿಸ್ಕೊಂಡು ಬೀಳೋಂಥದ್ದು ಏನು ಇಲ್ಲ. ಈಗ ಇರೋರು ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸೋರ್ಸ್ ಬೇಸ್ ಎಟ್ಟೆಗೆ ತಪ್ಪಿದ್ರೆ ಸ್ವಾತಿ ಅವ್ರು ಕರೆಕ್ಟ್ ಮಾಡ್ಲಿ. ಬಟ್ ಚಂದ್ರಶೇಖರ್ ಅವರಿಗೆ ನಾನು ಇದರಿಂದ ಉತ್ತರ ಬಯಸ್ತೀನಿ, ಅದಾದ್ಮೇಲೆ ಸ್ವಾತಿ ಅವರು ಕಂಟಿನ್ಯೂ ಮಾಡ್ಲಿ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಹೇಳಿದ್ರು, ಬೆಳಗಾವಿ ಅಲ್ಲದೆ ಮತ್ತೊಂದೆರಡು ಜಿಲ್ಲೆಗಳ ಜವಾಬ್ದಾರಿ ಕೂಡ ಅವ್ರ ಹೆಗಲಿಗಿದೆ ಅಂತ ಹೇಳಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಬಿಸಿ ಯಾವ್ದ್ರಲ್ಲಿ ಇದ್ದಾರೆ? ನಮಗ್ ಸಿಕ್ಕಿರೋ ಮಾಹಿತಿ, ಎಲ್ಲಿ ಸವದಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಕ್ಬಿಡುತ್ತೋ, ಬೆಳಗಾವಿಯಲ್ಲಿ ಆಲ್ಟರ್ನೇಟ್ ಪವರ್ ಸೆಂಟರ್ ಕ್ರಿಯೇಟ್ ಆಗ್ಬಿಡುತ್ತೋ ಅಂತ ಹೇಳಿ ಸಚಿವ ಸಂಪುಟದ ಒಳಗಡೆ ಬೆಳಗಾವಿ ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅದು ಒಂದಾ ಕೌಜಲಗಿ ಅವರು ಇಲ್ಲಾಂದ್ರೆ ಪಟ್ಟಣ್ಣ ಅವರು ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರಂತೆ. ಹಿಂಗಾಗಿ ಬ್ಯಾಕ್ ಡೋರ್ ಇಂದ ತಾವು ಕ್ರಿಯೇಟ್ ಮಾಡಬಹುದಾ, ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋ ಪ್ರಯತ್ನ